ಉತ್ತರ ಕರ್ನಾಟಕದ ಪವಿತ್ರ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿ ವಿಶ್ವಕಂಡ ಅತ್ಯಂತ ಶ್ರೇಷ್ಠ ಸಂತನೆನಿಸಿಕೊಂಡ ವಿಜಯಪುರದ ಜ್ಞಾನಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ಜ್ಞಾನಯೋಗಿ ಅಂತಾರ. ಹಸಿದು ಬಂದ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ವಿದ್ಯೆಯನ್ನು ನೀಡಿ ಬಡವರ ಬಾಳಿನ ಭಾಗ್ಯ ನಿಧಿಯಾದ ತುಮಕೂರಿನ ಸಿದ್ಧಗಂಗಾ ಮಠದ ಶತಾಯುಷಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ದಾಸೋಹ ಯೋಗಿ ಅಂತಾರ. ಅಂಧರಾದರೂ ಕೂಡ ಈ ಜಗದ ಅಂತರಾದ ಕಣ್ತೆರೆದು ನೋಡಿ ಈ ಜಗದ ಅಂಧಕಾರ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಗದುಗಿನ ಗಾನಯೋಗಿ ಪಂಚಾಕ್ಷರಿ ಪಂಡಿತ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತಾರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಯುಗೇ. ಇವತ್ತಿನ ಈ ಕಲಿಯುಗದ ನನ್ನಂತ ದುಷ್ಟ ರಾಜಕಾರಣಿಗಳ ಬಾಯಲ್ಲಿ ಧರ್ಮದ ಶ್ಲೋಕ. ಇದು ಕರಾಳ ಕಲಿಯುಗ. ಈ ಕಲಿಯುಗದಲ್ಲಿ ಕೊಲೆ, ಸುಲಿಗೆ, ದರೋಡೆ, ಅನ್ಯಾಯ, ಅತ್ಯಾಚಾರ ಮಾಡಿ ತಲೆ ಹಿಡಿದು ತಲೆ ಕಡಿಯುವರ ಯುಗ. ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ. ಬಂದ ಮೇಲೆ ಅದರದೇ ಹವಾ ಇರುತ್ತೆ. ಈ ರಾಮಾಪುರದ ಚಕ್ರವರ್ತಿಯೇ ನಾನಿರುವಾಗ ಇಲ್ಲಿ ನನ್ನದೇ ಹವಾ ಇರುತ್ತೆ. ರಾಮಾಯಣದಲ್ಲಿ ರಾವಣ ಖಳನಾಯಕ, ಮಹಾಭಾರತದಲ್ಲಿ ಶಕುನಿ ಖಳನಾಯಕ. ಆದರೆ ಈ ಕಲಿಯುಗದಲ್ಲಿ ಚಕ್ರವರ್ತಿಯೇ ಖಳನಾಯಕ. ರಾಜಕೀಯ ಜೀವನದಲ್ಲಿ ಉಂಡು ಮೆರೆದವನೇ ಜನನಾಯಕ. ಮುಂದೆ ಬರುವ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿ ಬಂದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಏಕಚಕ್ರಾಧಿಪತಿಯಾಗಿ ಮೆರೆಯಲೇಬೇಕು. ಕಿತಾಪತಿ, ಏ ಕಿತಾಪತಿ, ಮತ್ತೇನ್ರಿ ಹೇಳ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿ ಬರುತ್ತೇನೆಂದು ಹೇಳಿದ ಆ ನಮ್ಮ ಜನಾರ್ದನ್ ಇನ್ನೂ ಏಕೆ ಬರಲಿಲ್ಲ? ನೋಡ್ತೇನೆ. ಅಲ್ಲಿ ನೋಡಿ ಸೌಕರ್ಯ, ಆ ಜನಾರ್ದನ್ ಅವರು ಇತ್ತ ಕಡೆನೇ ಬರುತ್ತಿದ್ದಾರೆ. MLA ಸಾಹೇಬರಿಗೆ ಬೆಂಗಳೂರಿಗೆ ಹೋದ ಕೆಲಸ ಏನಾಯ್ತು ಜನಾರ್ದನ್? ಸಾಹೇಬರೇ, ನಮ್ಮ ಕೆಲಸ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಯಿತು. ಏನು ಹೇಳುತ್ತಿರುವೆ? ನನ್ನ ಕೆಲಸಕ್ಕೆ ಅಡ್ಡಿ. ಈ ಚಕ್ರವರ್ತಿಯನ್ನು ಎದುರು ಹಾಕಿಕೊಳ್ಳುವ ಗಂಡು ಇನ್ನು ಈ ಭೂಮಿಯ ಮೇಲೆ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಒಂದು ವೇಳೆ ಅವನು ಹುಟ್ಟಿದ್ದೇ ಆದರೆ ಅವನು ಪಾತಾಳದಲ್ಲಡಗಿದ್ದರು ಸರಿ, ಅವನ ಹೆಡೆ ಮುರಿ ಕಟ್ಟಿ ಅವನ ಚರ್ಮ ಸುಲಿದು ರಕ್ತ ಕುಡಿದು ಬಿಡುತ್ತೇನೆ. ಹೇಳೋ, ಯಾರವನು? ಅದೇ ಸಾಹೇಬರೇ,
10 ಹಳ್ಳಿಯ ಆದರ್ಶ ರೈತನೆಂದು ಮೆರೆಯುತ್ತಿರುವ ಆ ರಮಾನಂದ ನಾವು ಊರ ಮುಂದಿನ ಜಾಗದಲ್ಲಿ ಫ್ಯಾಕ್ಟರಿ ಕಟ್ಟುವ ವಿಚಾರ ಅವನಿಗೆ ಹೇಗೋ ಗೊತ್ತಾಗಿದೆ. ನಾವು ಫ್ಯಾಕ್ಟರಿ ಕಟ್ಟುವುದರಿಂದ ಪರಿಸರ ಹಾಳಾಗುತ್ತದೆ ಎಂದು ರಾಮಾಪುರದ ರೈತರೆಲ್ಲರನ್ನು ಸೇರಿಸಿಕೊಂಡು ರಾಮಾಪುರದಲ್ಲಿ ಒಂದು ದೊಡ್ಡದ ಕೆರೆ ಕಟ್ಟಿಸಬೇಕೆಂದು ಎಲ್ಲ ರೈತರನ್ನು ಒಳಗೂಡಿಕೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿದನಂತೆ ಆ ರಮಾನಂದ. ಆದರ್ಶ ರೈತನೆಂದು ಸುಮ್ಮನಾದರೆ ನಮಗೆ ಸವಾಲು ಹಾಕುವನೇ ಆ ಬಡ ರೈತ ಕುನ್ನಿ. ನನಗೆ ಸವಾಲು ಹಾಕುವುದು ಒಂದೇ, ಹುತ್ತದಲ್ಲಿ ಕೈ ಹಾಕುವುದು ಒಂದೇ. ನಾನು ಅಂದರೆ ಸರ್ಕಾರ ಅಂದರೆ ನಾನು. ನಮ್ಮ ಕೆಲಸಕ್ಕೆ ಗಿರಿ ಪರ್ವತಗಳೇ ಅಡ್ಡಿ ಬಂದರೂ ಸರಿ, ಆ ನನ್ನ ಮಗನಿಗೆ ಒಂದು ಗತಿ ಕಾಣಿಸಲೇಬೇಕು. ಧಣೇರ ಕೊಲೆಗಿಲೆ ಅಂತ ಹೋದ್ರ ವಿರೋಧ ಪಕ್ಷದವರು ನಮ್ಮ ಮೇಲೆ ಅನುಮಾನ ಪಡುವರು. ಆ ರಮಾನಂದನನ್ನು ಕರೆಸಿ ತಿಳಿಸಿ ನೋಡೋಣ. ನಮ್ಮ ದಾರಿಗೆ ಬಂದರೆ ಸರಿ, ಇಲ್ಲವಾದರೆ ಮುಂದಿನ ವಿಚಾರ. ಜನಾರ್ದನ್, ತುಂಬಾ ಒಳ್ಳೆಯ ವಿಚಾರ. ಜನಾರ್ದನ್, ಆ ಆದರ್ಶ ರೈತನನ್ನು ಉಪಾಯದಿಂದ ಕರೆದುಕೊಂಡು ಬರುವ ಜವಾಬ್ದಾರಿ ನಿನ್ನದು. ಈ ನಾಟಕದ ಸೂತ್ರಧಾರ ನೀನಾಗಿ ನಮ್ಮ ಕೆಲಸ ಸಫಲವಾದರೆ ಮುಂದೆ ನಿನ್ನನ್ನು ಈ ಬೇರೊಂದು ಕ್ಷೇತ್ರದಿಂದ ನಿನ್ನನ್ನು MLA ಮಾಡುವ ಜವಾಬ್ದಾರಿ ನನ್ನದು. ಸಾಹೇಬರೇ, ಆ ರಮಾನಂದನ ತಮ್ಮ ಡಾಕ್ಟರ್ ಆಗಿ ಈಗ ತಾನೇ ಊರಿಗೆ ಬಂದಿದ್ದಾನೆ. ಅವನು ನನ್ನ ಆತ್ಮೀಯ ಗೆಳೆಯ. ಅಣ್ಣ ತಮ್ಮಂದಿರಲ್ಲಿ ವಿಷದ ಬೀಜವನ್ನು ಬಿತ್ತಿ ಅವರ ಸುಂದರವಾದ ಸಂಸಾರವನ್ನು ಛಿದ್ರ ಮಾಡಿ ನಮ್ಮ ಕೆಲಸ ಸುಲಭವಾಗಿ ನಡೆಯುವಂತೆ ಮಾಡುತ್ತೇನೆ. ನಾನು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಬರುವುದರೊಳಗಾಗಿ ನಮ್ಮ ಫ್ಯಾಕ್ಟರಿಯ ಶಂಕುಸ್ಥಾಪನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಿ. ಈ ರಾಜ್ಯದ ಜನನಾಯಕ ನಾನಾಗಿ ಈ ಊರಿನ ಜನ ನನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡಿ ಚುನಾವಣೆಯಲ್ಲಿ ಕೋಟಿ ಕೋಟಿ ಹಣ ನೀರಿನಂತೆ ಖರ್ಚು ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೆರೆಯಲೇಬೇಕು. ಸಾಹೇಬರೇ, ನಿಮ್ಮ ಬಲಗೈ ಬಂಟ ಈ ಜನಾರ್ದನ ಇರಬೇಕಾದರೆ ನಿಮಗೇಕೆ? ನೀವು ಬೆಂಗಳೂರಿಗೆ ಹೋಗಿ ಬರುವುದರೊಳಗಾಗಿ ಆ ಕೆಲಸ ಮಾಡಿ ಮುಗಿಸುತ್ತೇನೆ. ಆಯ್ತು ಜನಾರ್ದನ್, ನೀನಿರುವಾಗ ನನಗೇಕೆ ಚಿಂತೆ? ಕಿತಾಪತಿ, ನಾನಿನ್ನು ಹೊರಡಬೇಕು. ಕಾರಿನ ವ್ಯವಸ್ಥೆ ಮಾಡಿದೆಯೋ ಇಲ್ಲೋ? ಮಾಡ್ತೀನಿ. ಓಕೆ. ಈ ಕಲಿಯುಗದಲ್ಲಿ ಕುಬೇರನಾಗಬೇಕಾದರೆ ನ್ಯಾಯ, ನೀತಿ, ಧರ್ಮ ಎಂದು ನಡೆದುಕೊಂಡರೆ ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಭಿಕ್ಷೆ ಬೇಡಬೇಕಾಗುತ್ತದೆ. ರಾಮಾನಂದ ಹಾಗೂ ಚಕ್ರವರ್ತಿಯ ನಡುವೆ ಕಾರಸ್ಥಳದ ಕಿಡಿಯನ್ನು ಎಬ್ಬಿಸಿ ಕೋಟಿ ಕೋಟಿ ಹಣವನ್ನು ನುಂಗಿ ಎನ್ನ ಬಹುದಿನಗಳ ಆಶೆಯಂತೆ ರಮಾನಂದನ ಹೆಂಡತಿ ಜಾನಕಿ
ಅವಳ ಸೌಂದರ್ಯ ನಡೆದರೆ ನವಿಲಿನಂತೆ, ಮಾತನಾಡಿದರೆ ಕೋಗಿಲೆಯ ಕಂಠದಂತೆ. ಅವಳನ್ನು ಸೃಷ್ಟಿಸಿದ ಬೊಮ್ಮನಿಂದಲೂ ವರ್ಣಿಸಲು ಸಾಧ್ಯವಿಲ್ಲ. ಜಾನಕಿ ಎನ್ನ ಅಂತರಂಗದ ಊರ್ವಶಿ, ಈ ನಿನ್ನ ಸೌಂದರ್ಯವನ್ನು ಸವಿಯದೆ ಬಿಡುವನಲ್ಲ ಈ ಜನಾರ್ದನ. दुनिया झुकता है मगर झुकाना वाला चाहिए.